ಹರಿ ಓಂ ಗುರುಭ್ಯೋ ನಮಃ. ಸಮುದ್ರದಲ್ಲಿ ಹೇಗೆ ಅಲೆಗಳು ಬರ್ತಾ ಇರ್ತವೋ ಹೋಗ್ತಾ ಇರ್ತವೋ, ಅದೇ ಸಮುದ್ರ ಮಧ್ಯದಲ್ಲಿ ನೋಡಿ ಯಾವುದೇ ಅಲೆಗಳು ನಮಗೆ ಕಾಣಿಸ್ತಾ ಇಲ್ಲ. ನೀವು ಬೇಕಾದ್ರೆ ನೋಡ್ಬೋದು, ಸಮುದ್ರದ ಮಧ್ಯದಲ್ಲಿ ಯಾವುದೇ ಪ್ರಕಾರದ ಅಲೆಗಳು ನಮಗೆ ಕಾಣಿಸ್ತಾ ಇಲ್ಲ. ಇದರ ಅರ್ಥವೇನೆಂದರೆ, ಜೀವನದಲ್ಲಿ ಜ್ಞಾನ ಅಂದರೆ ಹೀಗೇನೆ. ಜ್ಞಾನ ಮಾಡ್ತಾ ಅಥವಾ ಮೆಡಿಟೇಷನ್ ಮಾಡ್ತಾ ನಾವು ಹೋದಾಗೆ ನಾವು ಪ್ರಾರಂಭದಲ್ಲಿ ಅನೇಕ ವಿಚಾರಗಳು, ಭಾವನೆಗಳು, ಸಂಕಲ್ಪ ವಿಕಲ್ಪಗಳು, ಸಕಾರಾತ್ಮಕ ನಕಾರಾತ್ಮಕ ಭಾವನೆಗಳು ಬರ್ತಾ ಇರ್ತವೆ. ಅಂದರೆ ನಾವು ಯಾಕೆಂದರೆ ನಾವು ಸಮುದ್ರದ ದಂಡೆಯಲ್ಲಿದ್ದೀವಿ ಅಂತ ಅರ್ಥ ಇದರದು. ಯಾವಾಗ ನಾವು ಸಮುದ್ರದ ಆಳಕ್ಕೆ ಹೋಗ್ತೀವೋ, ಸಮುದ್ರದ ಆಳಕ್ಕೆ ಹೋಗ್ತಾ ಹಾಗೇನೆ ನಾವು ಜ್ಞಾನದ ಆಳವಾದ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ಶ್ರದ್ಧಾ ಭಕ್ತಿ ಇಟ್ಟುಕೊಂಡು ನಿರಂತರ ಸಾಧನೆ ಮಾಡ್ತಾ ನಾವು ಸಮುದ್ರದ ಮಧ್ಯೆ ಹೋದಾಗೆ ಹೇಗೆ ಅಲೆಗಳು ನಮ್ಮನ್ನು ತಾಗೋದಿಲ್ವೋ, ಹಾಗೇನೆ ನಾವು ಜ್ಞಾನ ಮಾಡ್ತಾ ಮೆಡಿಟೇಷನ್ ಮಾಡ್ತಾ ಹೋದಾಗೆ ನಮ್ಮಲ್ಲಿರ್ತಕ್ಕಂಥ ಅನೇಕ ಪ್ರಕಾರದ ವಿಚಾರಗಳು, ಸಕಾರಾತ್ಮಕವಾಗಿರಲಿ ನಕಾರಾತ್ಮಕವಾಗಿರಲಿ, ಇನ್ನು ಯಾವುದು ಅನೇಕ ಪ್ರಕಾರದ ವಿಚಾರಗಳು, ಪತಂಜಲಿಯ ಪ್ರಕಾರ 5 ಪ್ರಕಾರದ ವಿಚಾರಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಬರ್ತಾ ಇರ್ತವೆ. ಅದು ಪ್ರಮಾಣ ವೃತ್ತಿ ಆಗಿರ್ಬೋದು, ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಯ. ಇದು 5 ಪ್ರಕಾರದ ದುಃಖಗಳು. ಈ 5 ಪ್ರಕಾರದ 2 ಹೇಗೆ ಅಂದರೆ, ಒಂದು ಸಾಧನೆಗೆ ಸಹಾಯಕವಾದಂಥ ವಿಚಾರಗಳು ಬರ್ತಾ ಇರ್ತವೆ, ಇನ್ನೊಂದು ಸಾಧನೆಗೆ ಬಾಧಕವಾದಂಥ ವಿಚಾರಗಳು ಬರ್ತಾ ಇರ್ತವೆ. ಹಾಗಾಗಿ ನಿತ್ಯ ನಿರಂತರವಾಗಿ ನಾವು ಸಹನಶೀಲತೆ, ಪ್ರಯತ್ನ, ಅಭ್ಯಾಸ ಮತ್ತು ವೈರಾಗ್ಯದೊಂದಿಗೆ ನಾವು ಸತತವಾಗಿ ಅಭ್ಯಾಸ ಮಾಡಿದ್ದೇ ಆದರೆ ಹೇಗೆ ಸಮುದ್ರ ಮಧ್ಯದಲ್ಲಿ ಶಾಂತವಾಗಿದೆಯೋ ಹಾಗೇ ನಾವು ಜ್ಞಾನ ಮಾಡ್ತಾ ಹೋದಾಗೆ ನಮ್ಮ ಮನಸ್ಸು, ನಮ್ಮ ವಿಚಾರ, ನಮ್ಮ ಭಾವನೆಗಳು, ನಮ್ಮ ಕಾಮ, ಕ್ರೋಧ, ಲೋಭ, ಮೋಹ, ರಾಗ, ದ್ವೇಷ ಇತ್ಯಾದಿ ಭಾವನೆಗಳು ಶಾಂತವಾಗಲು ಸಾಧ್ಯವಾಗ್ತವೆ. ಅದಕ್ಕೆ ಉದಾಹರಣೆಗೆ ನಮ್ಮ ಭಾರತೀಯ ದರ್ಶನದಲ್ಲಿ ಸಾಕಷ್ಟು ಮಹಾತ್ಮರು ಸನ್ನಿಧಾನದಲ್ಲಿ ಕುಳಿತುಕೊಂಡು ನೋಡಿದಾಗ ಗೊತ್ತಾಗ್ತದೆ. ಮಹಾತ್ಮರು ಪ್ರಾರಂಭದಲ್ಲಿ ಅವರಲ್ಲಿಯೂ ಕೂಡ ವಿಚಾರಗಳು ಬರ್ತಾ ಇರ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ರಾಗ, ದ್ವೇಷ, ಇನ್ನೊಬ್ಬರ ಪ್ರತಿ ಅಸೂಯೆ, ಈ ಭಾವನೆಗಳು ಎಲ್ಲ ಬರ್ತಾ ಹೋಗ್ತವೆ. ಅವರು ನಿತ್ಯ ನಿರಂತರವಾಗಿ ಸಾಧನೆಯಲ್ಲಿ ಪರಿಣಿತರಾಗಿರೋದ್ರಿಂದ ಅವರ ಮನಸ್ಸು ಶಾಂತವಾಗಿರುತ್ತೆ. ಹಾಗಾಗಿ ನಾವು ಮಹಾತ್ಮರ ಹತ್ತಿರ ಹೋದಾಗ ನಮಗೆ ಏನಾಗ್ತದೆ ಅಂದರೆ ಶಾಂತಿ ಅನುಭೂತಿ ಆಗ್ತದೆ. ಯಾಕಂದರೆ ಆ ಶಾಂತಿ ಅವರ ಹೃದಯ ಕಮಲದಲ್ಲಿ ನೆಲೆಸಿರುತ್ತದೆ. ಹಾಗಾಗಿ ಗುರು ಸಾನ್ನಿಧ್ಯದಲ್ಲಿ ಇದುವೇ ಕಾರಣಕ್ಕಾಗಿ ನಾವು ಸದಾ ಗುರುವಿನ ಮಾರ್ಗದರ್ಶನದೊಳಗೆ ಇರಬೇಕು ಅಂತಕ್ಕಂಥ ಭಾವನೆಯನ್ನು ತಮಗೆ ತಿಳಿಸ್ತಾ, ಇಲ್ಲಿನ ಈ ಕನ್ಯಾಕುಮಾರಿ ಅದ್ಭುತವಾದಂಥ ದರ್ಶನ ತಾವೆಲ್ಲ ಹೇಗೆ ಸಮುದ್ರ ದಂಡೆಗೆ ಅಲೆಗಳು ಬರ್ತಾ ಇದ್ದೇವೆ, ಹಾಗೆ ಮಧ್ಯದಲ್ಲಿ ಮಾತ್ರ ಶಾಂತ ಇದೆ. ಹಾಗೆಯೇ ನಾವು ನಿತ್ಯ ನಿರಂತರ ಯೋಗ ಮಾರ್ಗದಲ್ಲಿ ಇದ್ದಾಗ ಅದು ಯಮದಿಂದ ಹಿಡಿದು ಸಮಾಧಿವರೆಗೆ ಎಲ್ಲ ಸಾಧನೆಗಳನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಮಾಡಿದ್ದೇ ಆದರೆ ನಮಗೆ ಆನಂದದ ಅನುಭೂತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇಲ್ಲಿಗೆ ಈ ಮಾತನ್ನು ಮುಕ್ತಾಯಗೊಳಿಸೋಣ. ಜೈ ಶ್ರೀರಾಮ್.